ನಾನು ಈ ತರ ಪಫ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಿದ್ದೇನೆ. ತುಂಬಾ ಜನ ಹೇಳ್ತಾರೆ ಈ ತರ ಪಫ್ ಬರುವುದಿಲ್ಲ ಅಂತ ಹೇಳಿ. ಅದಕ್ಕೆ ಈ ತರ ಪಫ್ ಬರಕ್ಕೆ ಎಷ್ಟು ಮೆಜರ್ಮೆಂಟ್ ತಗೋಬೇಕು, ಪರ್ಫೆಕ್ಟ್ ಆಗಿ ಎಷ್ಟು ಮೆಜರ್ಮೆಂಟ್ ತಗೊಂಡಾಗ ಈ ತರ ರೌಂಡ್ ಪಫ್ ಬರುತ್ತೆ ಅಂತ ನಾನು ನಿಮ್ಗೆ ಈಗ ಮೆಜರ್ಮೆಂಟ್ ಮಾಡಿ ತೋರಿಸ್ಕೊಡ್ತೇನೆ. ಇದು ಒಂದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಿಮ್ಗೆ ತೋರ್ಸಕ್ಕೆ ಅಂತ. ಈಗ ಇನ್ನೊಂದನ್ನ ನಾನು ಮೆಜರ್ಮೆಂಟ್ ಮಾಡಿ ನಿಮಗೆ ಕರೆಕ್ಟ್ ಆಗಿ ಯಾವ ರೀತಿ ಮೆಜರ್ಮೆಂಟ್ ಇಟ್ಕೊಂಡ್ರೆ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ರೆ ಕರೆಕ್ಟ್ ಆಗಿ ಈ ತರ ಪಫ್ ಬರುತ್ತೆ ಅಂತ ತೋರಿಸ್ಕೊಡ್ತೇನೆ. ಬನ್ನಿ ಈಗ ನಾನು ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ಸಹ ತೋರಿಸ್ತೇನೆ. ಇದು ಸಹ ನೋಡಿ, ಇದರ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ರೀತಿ ಕರೆಕ್ಟ್ ಆಗಿ ಪಫ್ ತಗೊಳ್ಬೇಕು. ಹೀಗೆ ಮಾಡಿದಾಗ ನಾವು ಹಾಕೊಂಡಾಗ ನಮ್ಗೆ ಕಂಫರ್ಟೇಬಲ್ ಆಗಿ ಇರ್ಬೇಕು. ಸೊ ಹಾಗಾಗಿ ಇವೆಲ್ಲ ಕರೆಕ್ಟ್ ಆಗಿ ಯಾವ ರೀತಿ ಬರುತ್ತೆ ಅಂತ ನಾನೀಗ ನಿಮ್ಗೆ ತೋರಿಸ್ತೇನೆ. ಬನ್ನಿ ಈಗ ನೋಡಿ, ಇದರ ಸೈಡ್ದು ನಾನು ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದರಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಅಂತ ತೋರಿಸ್ಕೊಡ್ತೇನೆ ನೋಡಿ. ಈಗ ನೋಡಿ, ಇದು ಇಲ್ಲಿಂದ ಸೆಂಟರ್ ಪಾಯಿಂಟ್ ತೆಗಿಬೇಕು ಮೊದಲು. ಇಲ್ಲಿಂದ ಈ ತರ ನೋಡಿ, ಇದನ್ನ ಸ್ಟ್ರೇಟ್ ಆಗಿ ಈ ತರ ತಗೊಳ್ಳಿ. ಕರೆಕ್ಟ್ ಪಾಯಿಂಟ್ ತಗೊಂಡ್ರೆ ಕರೆಕ್ಟ್ ಆಗಿ ಪಫ್ ಬರುತ್ತೆ. ಈ ತರ ಮಾಡಿ ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಚೆನ್ನಾಗಿ ಬಂದಾಗ ನನ್ಗೆ ಒಂದು ಕಮೆಂಟ್ಸ್ ಹಾಕಿ ಚೆನ್ನಾಗಿ ಬಂದಿದೆ ಅಂತ. ಸೊ ನನ್ಗೆ ಸಹ ಕರೆಕ್ಟ್ ಆಗಿ ಎಲ್ಲರಿಗೂ ಮಾಹಿತಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಓಕೆ, ಒಂದ್ ಲೈಕ್ ಅಂತೂ ಕೊಡಿ. ಈಗ ನೋಡಿ, ಈ ತರ ಕರೆಕ್ಟ್ ಆಗಿ ಪಾಯಿಂಟ್ ತೆಗಿಬೇಕು ಮೊದಲು. ಇಲ್ಲಿಂದ ಇವೆರಡು ಈ ರೀತಿ ಶೋಲ್ಡರ್ ನ ಈ ರೀತಿ ಇಟ್ಕೊಂಡು, ಇದು 4 ಟಕ್ಸ್ ಬ್ಲೌಸ್ ಇದೆ ಫ್ರೆಂಡ್ಸ್. 4 ಟಕ್ಸ್ ಬ್ಲೌಸ್ ಅಲ್ಲಿ ಈ ರೀತಿ ಬರ್ಬೇಕು, ಮತ್ತೆ ಬೇರೆ ಬೇರೆಯಲ್ಲಿ ಇದೇ ರೀತಿ ಬರಂಗಿಲ್ಲ. ಇದು 4 ಟಕ್ಸ್ ಬ್ಲೌಸ್ ಅಲ್ಲಿ ಈ ರೀತಿನೇ ತಗೊಂಡ್ರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ನಾನು ಈ ರೀತಿ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಇದೇ ರೀತಿಯಲ್ಲಿ ಸ್ಟಿಚ್ ಮಾಡೋದು. ಸೊ ನಿಮ್ಗೆ ಸಹ ಹೇಳ್ಕೊಡ್ತಾ ಇದ್ದೇನೆ. ಈಗ ನೋಡಿ, ಈ ರೀತಿ ತಗೊಂಡಾಗ ಇಲ್ಲಿಂದ ನಾವು 1/4 ಈ ರೀತಿ ಇಲ್ಲಿಂದ 1/4 ತಗೊಳ್ಬೇಕು. ಇಲ್ಲಿ ನೋಡಿ, ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಇಲ್ಲಿಂದ 1/4 ತಗೊಂಡಾಗ ಇಲ್ಲಿಂದ ಕಂಪಲ್ಸರಿ ನೀವು ಹೆವಿ ಬ್ಲೌಸ್ ಇದ್ರೆ 3 ತಗೊಳ್ಳಿ. ಸೊ ಹೆವಿ ಬ್ಲೌಸ್ ಇಲ್ಲದಿದ್ರೆ 2.5 ತಗೊಳ್ಳಿ ಉದ್ದದಲ್ಲಿ. ಓಕೆ, ಇದು ನಾನು ಉದ್ದದಲ್ಲಿ ಈಗ 3 ತಗೊಳ್ತಾ ಇದ್ದೇನೆ. ಯಾಕೆಂದ್ರೆ ಇದು ನಂದು ಹೆವಿ ಬ್ಲೌಸ್ ಇದೆ. ಸೊ ಹೆವಿ ಬ್ಲೌಸ್ಗೆ ಇಷ್ಟು ಸಾಕು. ಓಕೆ, ಈಗ ಈ ರೀತಿ ಹಾಕೊಂಡಾಗ ನೋಡಿ, ಈ ರೀತಿ ಹಾಕೊಂಡಾಗ ಇದೇ ಟೈಪ್ ಈ ಕಡೆ ಸಹ ಬರ್ಬೇಕು. ಈಗ ನೋಡಿ, ಎರಡು ಸಹ ಸೇಮ್ ಬಂದಿದೆ. ಫಸ್ಟ್ ನಾವು ಇದರ ಮೆಜರ್ಮೆಂಟೇ ತಗೊಳ್ಬೇಕು. ಓಕೆ, ಅಕಸ್ಮಾತ್ ಈ ತರ ಇಟ್ಟಾಗ ಈಗ ನೋಡಿ, ಈ ತರ ಒಂದು ಸ್ಟ್ರೇಟ್ ಲೈನ್ ತಗೊಂಡು ಇಲ್ಲಿಂದ ಮತ್ತೆ ಇಲ್ಲಿಂದ ಸೇಮ್ ಪಾಯಿಂಟ್ ತೆಗೆದ್ಬೇಕು. ಓಕೆ, ಈ ರೀತಿ ಈಗ ನಮ್ದು ಟಕ್ಸ್ ಪಾಯಿಂಟ್, ಫಸ್ಟ್ ಟಕ್ಸ್ ಪಾಯಿಂಟ್ ಬಂತು. 4 ಟಕ್ಸ್ ಇದೆ, ಹಾಗಾಗಿ ಇದು ಮೊದಲನೇ ಟಕ್ಸು. ಇಲ್ಲಿಂದ ಎಷ್ಟು ತಗೊಳ್ಬೇಕು ಕರೆಕ್ಟ್ ಆಗಿ ಅಂದ್ರೆ, ಇಲ್ಲಿಂದ ನೋಡಿ 1.5 ತಗೊಳ್ಳಿ. 1.5 ಸಾಕಾಗತ್ತೆ. ಓಕೆ, ಜಾಸ್ತಿ ಸಹ ಮೇಲೆ ಹೋಗ್ಬೇಡಿ. ಅದು ಮತ್ತೆ ಇಲ್ಲಿಂದ ಕಟ್ ಆದಾಗ ಇದು ತುಂಬಾ ಚಿಕ್ಕದಾಗಿ ಬರುತ್ತೆ. ಓಕೆ, ಸೊ ಇಲ್ಲಿಂದ 1.5, ಇಲ್ಲಿಂದ ಕಂಪಲ್ಸರಿ 2.5 ತಗೊಳ್ಳಿ. ಈ 2.5 ನೀವು ಉದ್ದ ತಗೊಂಡಾಗ ಇಲ್ಲಿಂದ ಕಾಲ್ ಭಾಗ ಸಾರಿ, ಇಲ್ಲಿಂದ 2 ಪಾಯಿಂಟ್ ಅನ್ಕೊಳ್ಳಿ. ಇಷ್ಟು ನೋಡಿ, ನಿಮ್ಗೆ ನೋಡಿದ್ರೆ ಅರ್ಥ ಆಗತ್ತೆ. ಇಲ್ಲಿಂದ ನಾನು 2 ಪಾಯಿಂಟ್ ಅಷ್ಟೇ ಗ್ಯಾಪ್ ಕೊಟ್ಟಿದ್ದೇನೆ. ಇಲ್ಲಿಂದ 2 ಪಾಯಿಂಟ್ ಅಷ್ಟೇ ಗ್ಯಾಪ್ ಕೊಟ್ಟಿದ್ದೇನೆ. ಮತ್ತೆ ಇಲ್ಲಿಂದ ಈಗ ಯಾವ ರೀತಿ ತಗೊಳ್ಬೇಕು ಅಂತ ಸಹ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ.
ಇದು ಈಗ ಟೋಟಲ್ ಆಗಿ 8.5 ಇದೆ ಆಯ್ತಾ. ಇಲ್ಲಿ ನೋಡಿ 8.5 ಇದೆ. ಈ 8.5ಯಲ್ಲಿ ಮೊದಲು ನಾವು ಈ ರೀತಿ ಹಾಫ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಹಾಫ್ ಮಾಡ್ಕೊಂಡು ತಗೊಂಡು ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ನಂತರ ಇದು ಹೆವಿ ಇರೋದ್ರಿಂದ ನಾನು ಉದ್ದ 7.5 ತಗೊಳ್ತಿದ್ದೇನೆ. ಓಕೆ, ಸೊ ಈಗ ಇದು ಒಂದು ಪಾಯಿಂಟ್ ಆಯ್ತು. ಇಲ್ಲಿಂದ ನಮ್ಗೆ 1/2 ಇಂಚ್ ಟಕ್ಸ್ ಹಿಡಿಬೇಕು. ಇಲ್ಲಿಂದ ಹೆವಿ ಬಸ್ಟ್ ಇರೋದ್ರಿಂದ ಇಲ್ಲಿಂದ 1/2 ಇಂಚ್ ಹಿಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿ ನಿಮ್ ಟಕ್ಸ್ ಪಾಯಿಂಟ್ ಬರುತ್ತೆ ನೋಡಿ. ಈ ರೀತಿ ಇಲ್ಲಿ ಬಂದು ಈ ರೀತಿ ತಗೊಳ್ಳಿ ಆಯ್ತಾ. ಇದಾದ್ಮೇಲೆ ಈ ಪಾಯಿಂಟ್ ಈ ಟಕ್ಸ್ ಯಾವ ರೀತಿ ತಗೊಳ್ಬೇಕು, ತುಂಬಾ ಜನ ಕನ್ಫ್ಯೂಸ್ ಆಗತ್ತೆ. ಯಾಕೆ ಅಂದ್ರೆ ಇಲ್ಲಿಂದ ತಗೊಂಡ್ಮೇಲೆ ನಂತರ ಅದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿ ಕೂಡತ್ತಲ್ಲ, ಹಾಗಾಗಿ ಸೊ ಯಾವ ರೀತಿ ಕರೆಕ್ಟ್ ಆಗಿ ತಗೊಳ್ಬೇಕಂದ್ರೆ ಈ ಪಾಯಿಂಟ್ ನ ನೀವು ಈ ತರ ಎತ್ಕೊಳ್ಳಿ. ಇಲ್ಲಿ ನೋಡಿ, ಈ ಪಾಯಿಂಟ್ ನ ಎತ್ಕೊಂಡಾಗ ಇದು ಕರೆಕ್ಟ್ ಆಗಿ ಇಲ್ಲಿ ಬಂದು ಟಚ್ ಆಗತ್ತೆ ನೋಡಿ. ಕರೆಕ್ಟ್ ನಿಮ್ಗೆ ಶೇಪ್ ಕೊಡತ್ತೆ, ಇದು ಕರೆಕ್ಟ್ ಶೇಪ್. ಸೊ ಈ ತರ ತಗೊಂಡು ಬಿಗ್ನರ್ಸ್ಗೆ ಸಹ ತುಂಬಾ ಹೆಲ್ಪ್ ಆಗತ್ತೆ ಇದು. ಸೊ ನೋಡಿ, ಈ ತರ ತಗೊಂಡು ಇಲ್ಲಿಂದ ಇಲ್ಲಿ ಸಹ 2 ಪಾಯಿಂಟ್ ಅಷ್ಟೇ ತಗೊಳ್ಳಿ. ಸ್ವಲ್ಪ ಇಲ್ಲಿ ಬ್ಯಾಕ್ ಎಲ್ಲ ಡಾಟ್ಸ್ ಇದೆ ಅಲ್ಲ, ಹಾಗಾಗಿ ಇಲ್ಲಿ ಕರೆಕ್ಟ್ ಆಗಿ ಬರಲಿಲ್ಲ. ಈ ರೀತಿ ಬರುತ್ತೆ. ಓಕೆ, ಈಗ ಇದನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸಹ ನಾನು ನಿಮ್ಗೆ ಈಗ ತೋರಿಸ್ತೇನೆ ನೋಡಿ. ಈ ರೀತಿ ತಗೊಂಡಾಗ ಈ ರೀತಿ ಸ್ಟಿಚ್ ಮಾಡಿದಾಗ ಇದು ಯಾವ ರೀತಿ ಕರೆಕ್ಟ್ ಆಗಿ ಪಫ್ ಬಂದು ರೆಡಿ ಆಗತ್ತೆ ಅಂತ ಸಹ ನಾನು ನಿಮ್ಗೆ ಈಗ ತೋರಿಸ್ತೇನೆ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಯಾರಿಗೆಲ್ಲ ಇಷ್ಟ ಆಯ್ತು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಲೈಕ್ ಬಟನ್ ಒತ್ತು. ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ನ ಕಂಪಲ್ಸರಿ ಒತ್ತಿ. ಸಬ್ಸ್ಕ್ರೈಬ್ ಯಾರು ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೇ ತರ ಚಿಕ್ಕ ಚಿಕ್ಕ ಟಿಪ್ಸ್ ಗಳನ್ನ ನಿಮ್ಗೋಸ್ಕರ ತರ್ತಿರ್ತೀನಿ. ಈಗ ನೋಡಿ, ಮೊದಲು ನಾವು ಇದು ಹಾಕಿದ್ದೇವೆ, ಇದನ್ನೇ ನಾನು ಈಗ ಸ್ಟಿಚ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಈಗ ನೋಡಿ, ಇಲ್ಲಿಂದ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೇನೆ ನೋಡಿ, ನಿಮ್ಗೆ ನಾನು ತೋರಿಸ್ತಿದ್ದೇನೆ. ಇಲ್ಲಿ ಲಾಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಕಂಪಲ್ಸರಿ ಲಾಕ್ ಮಾಡಬೇಕು. ನೋಡಿ, ಇಲ್ಲಿ ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಬಂತಲ್ಲ. ಈಗ ಅದೇ ರೀತಿ ನಾನು ಇಲ್ಲಿ ಸಹ ತಗೊಳ್ತೇನೆ. ಈಗ ಅದೇ ರೀತಿ ಈ ಟಕ್ಸ್ ಅನ್ನು ತಗೊಳ್ತೇನೆ. ಇಲ್ಲಿ ಸಹ ಸೇಮ್. ಮೊದಲು ನೋಡಿ, ನಾನು ಎಲ್ಲಿ ಎಲ್ಲಿ ಮಾರ್ಕ್ ಮಾಡಿದ್ದೆ ಅಲ್ಲಿ ಅಲ್ಲಿನೇ ಸ್ಟಿಚ್ ಮಾಡಿದ್ದೇನೆ ನೋಡಿ. ಇಲ್ಲಿ ನೋಡಿ, ಈಗ ನೋಡಿ ಪಫ್ ಯಾವ ರೀತಿ ರೆಡಿ ಆಯ್ತು ಅಂತ ನೋಡಿ ನೀವು.